ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ಕೊನೆ ಇಲ್ಲ. ಜಿಲ್ಲೆಗೆ ನೇಮಿತ 5 ಸಹಾಯಕ ಇಂಜಿನಿಯರ್ಗಳು ಅಧಿಕಾರ ಸ್ವೀಕಾರಕ್ಕೆ ಹಿಂದೇಟು. ತುರ್ತು ಪರಿಸ್ಥಿತಿ ಬಳಿಕವೂ ಕೇರಳದಲ್ಲಿ ಬದಲಾವಣೆ ಉಂಟಾಗಿಲ್ಲವೆಂದು ಹಿರಿಯ ಜನಸಂಘ ಮುಖಂಡ ಟಿಆರ್ಕೆ ಭಟ್. ತುರ್ತು ಪರಿಸ್ಥಿತಿ ಪೀಡಿತರಿಗೆ ಬಿಜೆಪಿಯಿಂದ ಹೃದಯ ಸನ್ಮಾನ. ಮಕ್ಕಳ ಪರೀಕ್ಷಿಸದ ವೈದ್ಯರ ಸವಾರಿ. ಜನರಲ್ ಆಸ್ಪತ್ರೆಯಲ್ಲಿ ಹೆತ್ತವರ ಸಿಬ್ಬಂದಿಗಳ ಮಧ್ಯೆ ವಾಕ್ಸಮರ. ಮಲಿನ ಜಲ ಸಮಸ್ಯೆ. ಮಂಜೇಶ್ವರದಲ್ಲಿ ನಾಗರಿಕರ ರೋಷ. ವಾರ್ತೆಗಳು ವಿವರವಾಗಿ. ಸಾಮೂಹಿಕ ವರ್ಗಾವಣೆ ಆದೇಶದಂತೆ ವಿದ್ಯುತ್ ಇಲಾಖೆಯ ಕಾಸರಗೋಡು ಸರ್ಕಲ್ನಲ್ಲಿ ನೇಮಕಾತಿ ದೊರೆತ 5 ವಿದ್ಯುತ್ ಇಂಜಿನಿಯರ್ಗಳು ಜಿಲ್ಲೆಯಲ್ಲಿ ಸೇವೆಗೆ ಹಿಂಜರಿಯುತ್ತಿದೆ. 1 ತಿಂಗಳ ಹಿಂದೆ ಹೊರಡಿಸಲಾದ ಆದೇಶ ಪ್ರಕಾರ ಕಾಸರಗೋಡಿನಲ್ಲಿ ನೇಮಕಾತಿ ದೊರೆತ 13 ಮಂದಿ ಸಹಾಯಕ ಇಂಜಿನಿಯರ್ಗಳಲ್ಲಿ 5 ತಮ್ಮ ರಾಜಕೀಯ ಸ್ವಾಧೀನ ಬಳಸಿ ಜಿಲ್ಲೆಯ ನೇಮಕಾತಿಯಿಂದ ಬಚಾವಾಗಿದ್ದಾರೆ. ಜಿಲ್ಲೆಯಲ್ಲಿ ವಿದ್ಯುತ್ ಮೊಟಕು ವ್ಯಾಪಕವಾಗಿದ್ದು, ಇನ್ನಷ್ಟು ಅಧಿಕಾರಿಗಳ ನೌಕರರ ಸೇವೆ ಅನಿವಾರ್ಯವಾಗಿರುವಾಗ ನೇಮಿತ ಅಧಿಕಾರಿಗಳು ಕೂಡ ಬಾರದಿರುವುದು ಇನ್ನಷ್ಟು ಸಂಕಷ್ಟಕ್ಕೆ ಕಾರಣವಾಗಿದೆ. ಅಗತ್ಯಕ್ಕೆ ಅಧಿಕಾರಿಗಳಿಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಜಿಲ್ಲೆಯ ವಿದ್ಯುತ್ ಇಲಾಖೆಯ ಚಟುವಟಿಕೆ ತಾಳ ತಪ್ಪಿದ ಅವಸ್ಥೆ ಇದೆ. ಆದೇಶ ಪ್ರಕಾರ ಇನ್ನು 8 ಮಂದಿ ಎಇಗಳು ಜಿಲ್ಲೆಗೆ ಬರಬೇಕಾಗಿದೆ. ಅತಿವೃಷ್ಟಿಯಿಂದ ವಿದ್ಯುತ್ ವ್ಯತ್ಯಯ ತೀವ್ರಗೊಂಡಿದ್ದು, ಇನ್ನೂ ಕೂಡ ಎಇಗಳು ಅಧಿಕಾರ ಸ್ವೀಕರಿಸದಿರುವುದು ಜಿಲ್ಲೆಯ ದೀನ ಅವಸ್ಥೆಯ ಮತ್ತೊಂದು ನಿದರ್ಶನವೆನಿಸಿದೆ. ತುರ್ತು ಪರಿಸ್ಥಿತಿಯ ನಂತರವೂ ಕೇರಳದಲ್ಲಿ ಹೇಳಿಕೊಳ್ಳುವ ಬದಲಾವಣೆಗಳೇನೂ ಆಗಿಲ್ಲವೆಂದು ತುರ್ತು ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದ ಹಿರಿಯ ಜನಸಂಘ ಮುಖಂಡ ಟಿಆರ್ಕೆ ಭಟ್ ಅಭಿಪ್ರಾಯಪಟ್ಟರು. ಬಿಜೆಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಾವು 75ರಲ್ಲಿ ಈ ಒಂದು ದುರ್ದೈವವನ್ನು ಅನುಭವಿಸಬೇಕಾಗಿದೆ. ಅದುವರೆಗೆ ಸುಖವಾಗಿ ನಾವು ಪಾತ್ರವನ್ನು ಪಡೆದುಕೊಂಡು ಅಲ್ಲದೆ ಮೆಲ್ಲಗೆ ಬಂದೆವು. ಆದರೆ 1975ರಲ್ಲಿ ಯಾವ ದೃಷ್ಟಿಯಿಂದ ಎಮರ್ಜೆನ್ಸಿ ಮಾಡಿದ್ದು ಅಂತ ಹೇಳಿದರೆ ಅದು ಕೇವಲ ಇಂದಿರಾ ಗಾಂಧಿಯವರ ರಕ್ಷಣೆಗೆ ಬೇಕಾಗಿ ಮಾತ್ರ ಅದನ್ನು ಮಾಡಿದ್ದು ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಕಾಸರಗೋಡ್ನ ಟೌನ್ ಬ್ಯಾಂಕ್ ಹಾಲ್ನಲ್ಲಿ ಕಾರ್ಯಕ್ರಮ ಜರುಗಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಪಕ್ಷದ ಜಿಲ್ಲಾಧ್ಯಕ್ಷ ಪಿ ಸುರೇಶ್ ಕುಮಾರ್ ವಹಿಸಿದ್ದರು. ನಾಯಕರಾದ ಎಂ ಸಂಜೀವ ಶೆಟ್ಟಿ, ಪಿ ರಮೇಶ್, ನಂಜಿಲ್ ಕುಂಜಿರಾಮನ್, ಆರ್ಎಸ್ಎಸ್ನ ಪಯ್ಯನೂರು ಜಿಲ್ಲಾ ಮಾಜಿ ಕಾರ್ಯವಾಹ ವಿಷ್ಣು ಅಡಿಯನ್, ನ್ಯಾಯವಾದಿ ಕೆ ಸುಂದರ್ರಾವ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸೆರೆವಾಸ ಅನುಭವಿಸಿದ 30 ಮಂದಿಯನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ಕೆ ಶ್ರೀಕಾಂತ್ ಸ್ವಾಗತಿಸಿದರು. ಜಿಲ್ಲಾ ಕಾರ್ಯದರ್ಶಿ ಎಸ್ ಕುಮಾರ್ ಧನ್ಯವಾದ ಅರ್ಪಿಸಿದರು. ಪುಟಾಣಿಯರ ಚಿಕಿತ್ಸೆ ಮೊಟಕಾದ ಹಿನ್ನೆಲೆಯಲ್ಲಿ ಹೆತ್ತವರು ಹಾಗೂ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಜನರಲ್ ಆಸ್ಪತ್ರೆಯಲ್ಲಿ ಈ ಸ್ವಾರಸ್ಯಕರ ಸನ್ನಿವೇಶ ಎದುರಾಯಿತು. ಶನಿವಾರ ಪೂರ್ವಾಹ್ನ ವೈದ್ಯರು ಕೆಲ ಮಕ್ಕಳನ್ನು ಮಾತ್ರ ತಪಾಸಣೆಗೈದು ತೆರಳಿದ್ದೇ ರಾದಂತಕ್ಕೆ ಕಾರಣವೆನ್ನಲಾಗಿದೆ. ಶನಿವಾರ ಬೆಳಿಗ್ಗೆ ಹಲವಾರು ಮಂದಿ ಪೋಷಕರು ಮಕ್ಕಳನ್ನು ತಪಾಸಣೆಗಾಗಿ ಜನರಲ್ ಆಸ್ಪತ್ರೆಗೆ ತಂದಿದ್ದರು. ಇದರಂತೆ ಇವರಿಗೆ ಟೋಕನ್ ನೀಡಲಾಗಿತ್ತು. ಆದರೆ ವೈದ್ಯರು 30 ಮಕ್ಕಳನ್ನು ತಪಾಸಣೆಗೈದು ಕಾರ್ನಲ್ಲಿ ಅದೆಲ್ಲಿಗೋ ತೆರಳಿದ್ದಾರೆನ್ನಲಾಗಿದೆ. ಗಂಟೆ ಕಳೆದರೂ ವೈದ್ಯರು ಮರಳಿ ಬಾರದಿದ್ದಾಗ ಬೆಳಗ್ಗಿನಿಂದಲೇ ಕಾದು ಸುಸ್ತಾಗಿದ್ದ ಮಕ್ಕಳ ಪೋಷಕರು ರೋಷತಪ್ತರಾದರು. ಪರಿಣಾಮ ಆಸ್ಪತ್ರೆ ಸಿಬ್ಬಂದಿಗಳಲ್ಲಿ ವಿಚಾರಿಸಿದ್ದು ಉಡಾಫೆ ಉತ್ತರ ಲಭಿಸಿದ್ದು ಇದರಿಂದ ಮಾತಿನ ಚಕಮಕಿ ತಾರಕಕ್ಕೇರಿತು. ಕೆಲ ಹೊತ್ತಿನ ಬಳಿಕ ಪರಿಸ್ಥಿತಿ ತಹಬದಿಗೆ ಬಂದಿದೆ. ಹೋಟೆಲು ಹಾಗೂ ಕ್ವಾರ್ಟರ್ಸ್ನಿಂದ ಮಲಿನ ನೀರು ಹರಿದು ಸಾರ್ವಜನಿಕರಿಗೆ ಸಮಸ್ಯೆ ಸೃಷ್ಟಿಸುತ್ತಿದೆ ಎಂಬ ಆರೋಪವೆದ್ದಿದೆ. ಮಂಜೇಶ್ವರ ರೈಲು ನಿಲ್ದಾಣ ಸಮೀಪ ರಾಗಂ ಜಂಕ್ಷನ್ನಲ್ಲಿ ಕೊಳಕು ನೀರು ಹರಿಯುವ ಸಮಸ್ಯೆ ತಲೆದೋರಿದ್ದು, ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಗಂ ಜಂಕ್ಷನ್ ಸಮೀಪದ ಬಸ್ಸು ತಂಗುದಾಣದಲ್ಲಿ ಸ್ಥಳೀಯ ಕಟ್ಟಡಗಳಿಂದ ಮಲಿನ ಜಲ ಹರಿದು ಬರುತ್ತಿದ್ದು, ಆಟೋ ಸಹಿತ ವಾಹನ ಸಂಚಾರಕ್ಕೂ ಪ್ರಯಾಣಿಕರಿಗೂ ತೊಡಕಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ഫ്ലാറ്റിൽ നിന്ന് വരുന്ന വേസ്റ്റ് വെള്ളം ഇവിടെ എല്ലാം കെട്ടി കിടക്കുന്നു. ഇത് ആരോഗ്യ ഇതിലേക്കെല്ലാം ഞങ്ങൾ കംപ്ലയിൻറ്റ് ചെയ്തിട്ടുണ്ടായിരുന്നു. 10-15 ദിവസമായി ഇതിവിടെ ഇങ്ങനെ കെട്ടി കിടക്കുന്നു. പഞ്ചായത്തിൽ പോയി, പഞ്ചായത്തിലെല്ലാം കുറേ കംപ്ലയിൻ്റ് എല്ലാം കൊടുത്തിന്. ഇതുവരെയിലേക്ക് ഒരു നടപടിയൊന്നും ഉണ്ടായിട്ടില്ല. ഇപ്പോൾ ആരോഗ്യ അവരെല്ലാം ഫ്ലാറ്റിൻ്റെ ആൾക്കാർ നല്ല പൈസ വാങ്ങിയിട്ട് അവർ
അവരെല്ലാം ഒത്തു കളിക്കുന്നു. അപ്പോൾ ഇതിലൊക്കെ എന്താ ശക്തമായ നടപടിയെടുക്കണം. ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯತಿನ ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸಿಯೂ ಪ್ರಯೋಜನ ಉಂಟಾಗಿಲ್ಲ. ಇನ್ನಾದರೂ ಕ್ರಮ ಕೈಗೊಳ್ಳದಿದ್ದಲ್ಲಿ ಡೆಂಗ್ಯೂ, ಮಲೇರಿಯಾ ಮೊದಲಾದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಸ್ಥಳೀಯರಿಗಿದೆ ಎಂದು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎಸ್ವೈಎಸ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ರಂಜಾನ್ನ ಪ್ರವಚನ ಜರುಗಲಿದೆ. ಇದೇ ತಿಂಗಳ 30ರಿಂದ ಜೂನ್ 2ರವರೆಗೆ ಕುಂಬಳೆ ಶಾಂತಿಪಳ್ಳದ ನೂರುಲ್ ಉಲಾಮಾ ನಗರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಂಜಾನ್ ಪ್ರವಚನ ಕಾರ್ಯಕ್ರಮವನ್ನು ಮಂಗಳವಾರ ಪೂರ್ವಾಹ್ನ ಸಮಸ್ತ ಕೇರಳ ಜಮಾಯತುಲ್ ಉಲಮಾ ಕೇಂದ್ರ ಮುಷಾವರದ ಸದಸ್ಯ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್ ಉದ್ಘಾಟಿಸಲಿದ್ದಾರೆ. ಮೊಹಮ್ಮದ್ ಹಬೀಬ್ ಅಧ್ಯಕ್ಷತೆ ವಹಿಸಲಿದ್ದು, ಶಾಕಿರ್ ಬಾಖವಿ ಮಾಂಗಾಡ್ ಮುಖ್ಯ ಭಾಷಣ ಮಾಡಲಿದ್ದಾರೆ. ಜೂನ್ 2ರಂದು ಸಂಜೆ ನಡೆಯುವ ಸಮಾರೋಪ ಕಾರ್ಯಕ್ರಮವನ್ನು ಸಮಸ್ತ ಕೇರಳ ರಾಜ್ಯ ಉಪಾಧ್ಯಕ್ಷ ಕಾಜಿ ಎಂ ಆಲಿಕುഞ്ഞി മുസ്ലിയാർ ഷിരിയ ഉദ്ഘാടിಸಲಿರುവರೆಂದು പദാധികാരിಗಳು ತಿಳಿಸಿದರು. ജില്ലയുടെ തൊട്ട് താഴെയുള്ള സോൺ ഘടകങ്ങളിലേക്ക് അതിൻ്റെ പ്രഭാഷണത്തിൻ്റെ ഉത്തരവാദിത്വം ഏൽപ്പിക്കുകയും അങ്ങനെ കാസർഗോഡ് ജില്ലയിൽ 10ഓളം കേന്ദ്രങ്ങളിൽ ഈ മാസങ്ങളിലായി വിവിധങ്ങളായ രൂപത്തിൽ പ്രഭാഷണ പരിപാടികൾ സംഘടിപ്പിക്കുകയും ചെയ്യുന്നു. അതിൻ്റെ ഭാഗമായി കുമ്പള സോൺ കമ്മിറ്റി ഈ മാസം 30 മുതൽ ജൂലൈ 2 വരെ തീയതികളിൽ കുമ്പള ശാന്തിപ്പള്ളൻ നൂറുൽ ഉലമാ നഗറിൽ വെച്ച് കേരളത്തിലെ അറിയപ്പെട്ട പ്രഭാഷകൻ ഷാക്കിർ ബാഖവി മമ്പാടിൻ്റെ നേതൃത്വത്തിൽ പ്രഭാഷണം സംഘടിപ്പിക്കുക. ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಹಬೀಬುಲ್ ತಂಗಳ್, ಅಹಮದ್ ತಂಗಳ್, ಕೀಂದಲ್ ಸೂಫಿ ಮದನಿ, ಅಬ್ದುಲ್ ಕರೀಂ ಮಾಸ್ತರ್, ಅಶ್ರಫ್ ಸಾದಿಯಾ ಉಪಸ್ಥಿತರಿದ್ದರು. ಕುಂಬಳೆ ಕೋಯಿಪಾಡಿ ಕಡಪುರ ನಿವಾಸಿ ವರ್ಗೀಸ್ ಎಂಬವರ ಮೃತದೇಹ ಕಡಪುರದ ಶೆಡ್ನಲ್ಲಿ ಪತ್ತೆಯಾಗಿದೆ. ಮೊಗ್ರಾಲ್ ಪುತ್ತೂರಿನಲ್ಲಿ ಮೀನು ಕಾರ್ಮಿಕರಾಗಿರುವ ಇವರು ಕೆಲಸವಿಲ್ಲದ ವೇಳೆ ಕೋಯಿಪಾಡಿ ಶೆಡ್ನಲ್ಲಿ ನಿದ್ರಿಸುವುದು ವಾಡಿಕೆಯಾಗಿದೆ. ಭಾನುವಾರ ಪೂರ್ವಾಹ್ನ ಆಸುಪಾಸಿನ ಮಂದಿ ನೋಡಿದಾಗ ಮೃತ ಸ್ಥಿತಿಯಲ್ಲಿ ದೇಹ ಪತ್ತೆಯಾಗಿದೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಮಹಜರು ನಡೆಸಲಾಯಿತು. ಮೂಲತಃ ತಿರುವನಂತಪುರದ ನಯ್ಯಾಟಿಂಗೆರೆ ನಿವಾಸಿಯಾದ ವರ್ಗೀಸ್ ಕಳೆದ 30 ವರ್ಷಗಳಿಂದ ಕುಂಬಳೆಯಲ್ಲಿ ವಾಸವಾಗಿದ್ದಾರೆ. ಅಮಿತ ಮಾದಕ ವಸ್ತು ಸೇವನೆ ಮರಣಕ್ಕೆ ಕಾರಣವಾಗಿರಬೇಕು ಎನ್ನಲಾಗಿದೆ. ಈ ಪರಿಸರದಲ್ಲಿ ಮಾದಕ ವಸ್ತು ಮಾರಾಟ ವಿಪರೀತವಾಗಿರುವುದಾಗಿ ನಾಗರಿಕರು ಆರೋಪಿಸುತ್ತಿದ್ದಾರೆ. ವಿವಿಧ ಬೇಡಿಕೆ ಮುಂದಿರಿಸಿ ಕೇರಳ ಸಂಸ್ಕೃತ ಅಧ್ಯಾಪಕ ಫೆಡರೇಷನ್ನ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರ ಕಚೇರಿಗೆ ಮಾರ್ಚ್ ಧರಣಿ ನಡೆಯಿತು. ಶನಿವಾರ ಪೂರ್ವಾಹ್ನ ನಡೆದ ಜಾಥಾದಲ್ಲಿ ಹಲವಾರು ಮಂದಿ ಶಿಕ್ಷಕರು ಭಾಗವಹಿಸಿದರು. ಅಗತ್ಯ ಪಠ್ಯಪುಸ್ತಕಗಳನ್ನು ಶಾಲೆಗೆ ಕೂಡಲೇ ವಿತರಿಸಬೇಕು. ಪ್ರಸ್ತುತವಿರುವ ಖಾಲಿ ಹುದ್ದೆಗಳನ್ನು ಭರ್ತಿಗೊಳಿಸಬೇಕು. ಅರೆಕಾಲಿಕ ಶಿಕ್ಷಕರ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. ಭಾಷಾಧ್ಯಾಪಕ ವಿದ್ಯಾರ್ಥಿಗಳ ಅನುಪಾತವನ್ನು ಕಾಲಾನುಕ್ರಮವಾಗಿ ಕಡಿಮೆಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಹೋರಾಟ ನಡೆಸಲಾಯಿತು. ಇದರ ಅಂಗವಾಗಿ ವಿದ್ಯಾನಗರ ಸರ್ಕಾರಿ ಕಾಲೇಜು ಪರಿಸರದಿಂದ ಡಿಡಿಇ ಕಚೇರಿಗೆ ಮಾರ್ಚ್ ಸಾಗಿತು. ಬಳಿಕ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಫೆಡರೇಷನ್ನ ಹಾಗೂ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಸುನಿಲ್ ಕುಮಾರ್ ಉದ್ಘಾಟಿಸಿದರು. പൊതുവെ സംസ്കൃതിയുടെ എണ്ണം വളരെ കുറവാണ്. എന്നാൽ പോലും ഇന്നത്തെ ഈ ഒരു പ്രതികൂല സാഹചര്യത്തിൽ പോലും നമ്മൾക്ക് വേണ്ടി ഇവിടെ എത്തിയിരിക്കുന്ന എല്ലാവരെയും ആത്മാർത്ഥമായി വേണ്ടി സ്വാഗതം ചെയ്യാണ്, അഭിനന്ദനം അറിയിക്കുകയാണ്. ഈ ഒരു സമരമുറ നമ്മൾ എത്രത്തോളം നടത്താൻ ആഗ്രഹിക്കുന്നുവോ അതെല്ലാത്തിനും എല്ലാവരുടെയും പരിപൂർണമായ പിന്തുണയും സഹായവും ഉണ്ടാവണമെന്ന് മാത്രമേ എനിക്ക് ഈ ദിവസം പറയാനുള്ളൂ. ರಾಜ್ಯ ಖಜಾಂಚಿ ಮಧುಸೂದನ್ ಪಿಎನ್ ಅಧ್ಯಕ್ಷತೆ ವಹಿಸಿದರು. ಅರುಣ್ ಕುಮಾರ್, ನಾರಾಯಣ್ ರಾಜ್, ಶಿವರಾಮ್ ಭಟ್, ರಾಜೀವನ್, ಮಾಧವನ್ ನಂಬಿಯಾರ್, ಗೋಪಾಲ್ ಕೃಷ್ಣ ಪಿ ಮೊದಲಾದವರು ನೇತೃತ್ವ ನೀಡಿದರು. ಜಿಲ್ಲಾ ಕಾರ್ಯದರ್ಶಿ ಮಧು ಕೆ ಸ್ವಾಗತಿಸಿದರು. ಶಿಜು ಎಂಜೆ ಧನ್ಯವಾದ ಅರ್ಪಿಸಿದರು. ಜಿಲ್ಲೆಯ ಮೋಟಾರು ವಲಯದಲ್ಲಿ ದುಡಿಯುತ್ತಿರುವ ಕಲ್ಯಾಣ ನಿಧಿಯಲ್ಲಿ ಸದಸ್ಯರಾಗಿರುವ ಕಾರ್ಮಿಕರ ಕರ್ನಾಟಕದಲ್ಲಿ ವಿದ್ಯಾರ್ಜನೆಗೈಯುತ್ತಿರುವ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರ ನೀಡಬೇಕೆಂದು ಮೋಟಾರು ಟ್ರಾನ್ಸ್ಪೋರ್ಟ್ ಕಾರ್ಮಿಕರ ಅಸೋಸಿಯೇಷನ್ ಬಿಎಂಎಸ್ ಆಗ್ರಹಿಸಿದೆ. ಸಂಘಟನೆಯ ಕಾಸರಗೋಡು ವಲಯ ಸಮಾವೇಶವು ಬೇಡಿಕೆ ಮುಂದಿರಿಸಿ ಠರಾವು ಅಂಗೀಕರಿಸಿದೆ. ಸಮಾವೇಶವನ್ನು ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಕೆಎ ಶ್ರೀನಿವಾಸನ್ ಅವರ ಅಧ್ಯಕ್ಷತೆಯಲ್ಲಿ ಬಿಎಂಎಸ್ನ ಜಿಲ್ಲಾ ಜೊತೆ ಕಾರ್ಯದರ್ಶಿ ಎ ವಿಶ್ವನಾಥನ್ ಉದ್ಘಾಟಿಸಿದರು. 67 കോഴിക്കോട് ഓട് ഫാക്ടറിയിലൂടെ ഓട്ട് കമ്പനിയിലൂടെ ഈ പ്രസ്ഥാനം ആരംഭിച്ചു. തുടർന്ന് മോട്ടോർ മേഖലയിലും ഇപ്പോൾ നമുക്ക് കടന്നു ചെല്ലാൻ പറ്റാത്ത ഒരു പൊതുമേഖലാ സ്ഥാപനവും ഇല്ല. എല്ലായിടത്തും ബാങ്കിംഗ് മേഖലയിലും അതുപോലെ തന്നെ ഏഷ്യാനെറ്റ് പോലുള്ള ചാനലുകളിലും അതുപോലെ തന്നെ ഗോകുലം എന്ന് വേണ്ട നിർമ്മാണ തൊഴിലാളികളായാലും തയ്യൽ തൊഴിലാളികളായാലും ഒന്നാം സ്ഥാനത്തിലേക്ക് കുതിച്ചു ചാടിക്കൊണ്ടിരിക്കുന്ന ഒരവസ്ഥയാണ് ഇന്ന് നീങ്ങിക്കൊണ്ടിരിക്കുന്നത്.
ಜಿಲ್ಲಾ ಪದಾಧಿಕಾರಿಗಳಾದ ಕೆಪಿ ಬಾಬು, ದಾಮೋದರನ್ ಎಣ್ಣೆಪ್ಪಾರೆ, ಎ ಬಾಬು, ಕೆ ನಾರಾಯಣನ್, ರಾಧಾಕೃಷ್ಣನ್ ಮೊದಲಾದವರು ಮಾತನಾಡಿದರು. ಅಂತಾರಾಷ್ಟ್ರೀಯ ಅಮಲ ವಿರುದ್ಧ ದಿನಾಚರಣೆಯನ್ನು ನಾಡಿನಾದ್ಯಂತ ವೈವಿಧ್ಯಪೂರ್ಣ ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಳ್ಳಲಾಯಿತು. ದಿನಾಚರಣೆ ಅಂಗವಾಗಿ ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಜನಜಾಗೃತಿ ತರಗತಿ, ಭಿತ್ತಿಪತ್ರ ರಚನಾ ಸ್ಪರ್ಧೆ ಹಾಗೂ ಆಕರ್ಷಕ ರ್ಯಾಲಿ ಸಂಘಟಿಸಲಾಯಿತು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಜನಜಾಗೃತಿ ರ್ಯಾಲಿಯನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಉದ್ಘಾಟಿಸಿದರು. ಶಾಲಾ ಸೀಡ್, ಮಾದಕ ದ್ರವ್ಯ ವಿರುದ್ಧ ಕ್ಲಬ್, ಸ್ಕೌಟ್ಸ್ ಆ್ಯಂಡ್ ಗೈಡ್ ಎಂಬಿವುಗಳ ನೇತೃತ್ವದಲ್ಲಿ ರ್ಯಾಲಿ ಸಹಿತ ಕಾರ್ಯಕ್ರಮ ನಡೆದಿದೆ. ಬಂದಡ್ಕ ನಾಗರಿಕ ಅಬಕಾರಿ ಅಧಿಕಾರಿ ಮಧುಸೂದನನ್ ತರಗತಿ ನಡೆಸಿದರು. ಮುಖ್ಯೋಪಾಧ್ಯಾಯಿನಿ ಅನಿತಾಬಾಯಿ, ಪಿಟಿ ಉಷಾ, ಸುಷ್ಮಾ, ರವೀಂದ್ರನ್, ಎಸ್ ಸುನಿಲ್ ಕುಮಾರ್, ಮಧುಸೂದನನ್ ಮೊದಲಾದವರು ಮಾತನಾಡಿದರು. ಶಿಕ್ಷಣ ಕೇಂದ್ರದ ಪರಿಸರಗಳಲ್ಲಿ ಅಮಲು ಬೆರೆಸಿದ ಚಾಕೊಲೇಟ್ ವಿತರಣೆ ತೀವ್ರವಾಗಿದ್ದು, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗೆ ಅಂಚೆ ಕಾರ್ಡು ಕಳುಹಿಸಿದರು. ವಿದ್ಯುತ್ ಕಚೇರಿಗೆ ನುಗ್ಗಿ ದಾಂಧಲೆಗೈದ ಈರ್ವರನ್ನು ಬಂಧಿಸಲಾಗಿದೆ. ಕುಂಬಳೆ ಶಿರಿಯ ನಿವಾಸಿ ಯೂಸಫ್ ಹಾಗೂ ಸ್ಥಳೀಯ ಕುನಿಲ್ ನಿವಾಸಿ ಅಬ್ಬಾಸ್ ಬಂಧಿತರು. ಕಳೆದ ಸೋಮವಾರ ರಾತ್ರಿ ಈರ್ವರು ಉಪ್ಪಳ ವಿದ್ಯುತ್ ಕಚೇರಿಗೆ ನುಗ್ಗಿ ಸಾರ್ವಜನಿಕ ಸ್ವತ್ತುಗಳನ್ನು ಹಾನಿಗೈದಿದ್ದು, ಸಿಬ್ಬಂದಿಗಳಿಗೆ ಬೆದರಿಕೆ ನೀಡಿದ್ದಾಗಿ ಕಚೇರಿ ಇಂಜಿನಿಯರ್ ದೂರು ನೀಡಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ಕೊನೆ ಇಲ್ಲ. ಜಿಲ್ಲೆಗೆ ನೇಮಿತ 5 ಸಹಾಯಕ ಇಂಜಿನಿಯರ್ಗಳು ಅಧಿಕಾರ ಸ್ವೀಕಾರಕ್ಕೆ ಹಿಂದೇಟು. ತುರ್ತು ಪರಿಸ್ಥಿತಿ ಬಳಿಕವೂ ಕೇರಳದಲ್ಲಿ ಬದಲಾವಣೆ ಉಂಟಾಗಿಲ್ಲವೆಂದು ಹಿರಿಯ ಜನಸಂಘ ಮುಖಂಡ ಟಿಆರ್ಕೆ ಭಟ್. ತುರ್ತು ಪರಿಸ್ಥಿತಿ ಪೀಡಿತರಿಗೆ ಬಿಜೆಪಿಯಿಂದ ಹೃದಯ ಸನ್ಮಾನ. ಮಕ್ಕಳ ಪರೀಕ್ಷಿಸದ ವೈದ್ಯರ ಸವಾರಿ. ಜನರಲ್ ಆಸ್ಪತ್ರೆಯಲ್ಲಿ ಹೆತ್ತವರ ಸಿಬ್ಬಂದಿಗಳ ಮಧ್ಯೆ ವಾಕ್ಸಮರ. ಮಲಿನ ಜಲ ಸಮಸ್ಯೆ. ಮಂಜೇಶ್ವರದಲ್ಲಿ ನಾಗರಿಕರ ರೋಷ. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.